ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು. ವೈದ್ಯಕೀಯ ಸಂಶೋಧನೆಗಳ ಒಂದು ಫಲಶ್ರುತಿಯಾಗಿ ಹಿರಿಯರ ಜೀವಿತಾವಧಿ ಜಾಸ್ತಿ ಆಗ್ತಾ ಇದೆ. ಇವತ್ತು 80 ವರ್ಷ 90 ವರ್ಷ ಬದುಕುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ತುಂಬ ಸಂತೋಷ, ತುಂಬ ಒಂದು ಖುಷಿಯ ಸಂಗತಿ. ಆದರೆ ಇಲ್ಲೊಂದು ಸಣ್ಣ ತೊಡಕು ಏನಾಗ್ತಾ ಇದೆ ಅಂದರೆ, ಅವರ ಆಯಸ್ಸು ದೀರ್ಘ ಆಯಿತು, ಆದರೆ ಆರೋಗ್ಯದ ಸಮಸ್ಯೆ ಹಾಗೆ ಉಳ್ಕೊಂಡಿತು. ಇದು ದೈಹಿಕ ಆರೋಗ್ಯ ಆದರೆ ಮೆಡಿಸಿನ್ ತಗೊಳ್ತಾರೆ, ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ, ಇದು ಒಂದು ವಿಧ ಆಯಿತು. ಆದರೆ ಇದೇ ಸಂದರ್ಭದಲ್ಲಿ ಮಾನಸಿಕವಾದಂತಹ ತೊಂದರೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮಾನಸಿಕ ತೊಂದರೆ ಅಂದ ತಕ್ಷಣ ಅವ್ರಿಗೆ ಇನ್ನೇನೋ ಆಗೋಯ್ತು, ಅವ್ರು ಹಾಗಾದ್ರು ಹೀಗಾದ್ರು ಅಲ್ಲ, ಅದು ಅಲ್ಲವೇ ಅಲ್ಲ. ಯಾವುದೋ ಸಣ್ಣ ಕಿರಿಕಿರಿ, ಯಾವುದೋ ಸಣ್ಣ ಖಿನ್ನತೆ, ಯಾವುದೋ ನಿರುತ್ಸಾಹ, ಏನೂ ಬೇಡ ಅನ್ನಿಸುವಂಥದ್ದು ಅಥವಾ ಮರೆವು ಇತ್ಯಾದಿಗಳು ಬಂದಾಗ ಇಳಿ ವಯಸ್ಸು ಅರ್ಥಪೂರ್ಣವಾಗದೆ ಹೋಗಬಹುದು. ಮನೆಯಲ್ಲಿ ಹಿರಿಯರೊಬ್ಬರು ಇಂತಹ ಸಂಕಟವನ್ನು ಎದುರಿಸ್ತಾ ಇರುವಾಗ ಇಡೀ ಮನೆಯ ಸದಸ್ಯರು ಕೂಡ ಅದರಿಂದ ನೊಂದುಕೊಳ್ಳುವ ಮತ್ತು ಒಂದು ಗುಣಮಟ್ಟದ ಜೀವನದಿಂದ ವಂಚಿತರಾಗುವಂತಹ ಪರಿಸ್ಥಿತಿಗಳು ಇರುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಿರಿಯರಿಗೆ ಕಂಡು ಬರುವಂತಹ ಮಾನಸಿಕ ತೊಂದರೆಗಳ ಬಗ್ಗೆ ನಾವು ಇವತ್ತು ಮಾತನಾಡೋಣ. ನಮ್ಮ ಜೊತೆಗೆ ಡಾಕ್ಟರ್ ವರ್ಷಾ ಅವರಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ಹಿರಿಯರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಾನಸಿಕ ತೊಂದರೆಗಳು ಕಂಡು ಬರಬಹುದು. ಆದರೆ ನಾವು ಏನು ಅಂದ್ಕೊಂಡಿದ್ದೀವಿ, ಮಾನಸಿಕ ತೊಂದರೆ ಅಂದರೆ ಅವ್ರೇನೋ ಅಂದರೆ ಎಕ್ಸ್ಟ್ರೀಮಿನ ಒಂದು ಪದ ಬಳಕೆ ಇದೆಯಲ್ಲ, ಆ ಥರದ ಇದರಲ್ಲಿ ಯೋಚನೆ ಮಾಡ್ತೀವಿ. ಅದಲ್ಲ, ಅದಿಷ್ಟೇ ಅಲ್ಲ. ಏಕೆಂದರೆ ಎಷ್ಟೋ ಸರಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಅವರ ಮೂಡಿನಲ್ಲಿ ಬದಲಾವಣೆ ಆಗ್ಬಹುದು, ಇನ್ನೇನೋ ಆಗ್ಬಹುದು, ಒಂಟಿತನ, ಈಗಾಗಲೇ ಆ ಥರದ ಸಮಸ್ಯೆಗಳು ಬೇಕಾದಷ್ಟು ಕಂಡು ಬರ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಯಾವ್ಯಾವ ರೀತಿಯಾದಂತಹ ಮಾನಸಿಕವಾದಂತಹ ತೊಂದರೆಗಳು ಹಿರಿಯರಲ್ಲಿ ಕಂಡು ಬರ್ತಾ ಇದೆ? ತುಂಬ ಈ ಥರ ತೊಂದರೆಗಳಿದೆ ಮ್ಯಾಮ್. ಏನಂದರೆ, ಒಂದು ಡಿಪ್ರೆಷನ್ನು, ಆಂಗ್ಸೈಟಿ ಅಥವಾ ಡಿಮೆನ್ಷಿಯಾ, ಡೆಲೀರಿಯಮ್, ಸಬ್ಸ್ಟೆನ್ಸ್ ಯೂಸ್, ಈ ಥರ ತುಂಬ ಹಲವಾರಿದೆ. ಇದೆಲ್ಲ ಒಂಥರ ಕೋರ್ ಸೈಕ್ಯಾಟ್ರಿ ಸಿಂಪ್ಟಮ್ಸು. ಆದರೆ ಅದ್ರ ಸುತ್ತಲೂ ಇರೋ ಒಂದು ಸ್ವಲ್ಪ ಫ್ಯಾಕ್ಟರ್ಸ್ ಇದೆ. ಏನಂದರೆ ಫೈನಾನ್ಷಿಯಲ್ಲು, ಸೋಷಲ್ಲು, ಈ ಥರ ತುಂಬ ಪ್ರಾಬ್ಲಮ್ಸ್ ಸುತ್ತಲೂ ಇರೋದು ಇದೆ. ಅದು ಫುಲ್ಲು ಡಿಸಾರ್ಡರ್ ಲೆವೆಲ್ಗಿರಲ್ಲ, ಅಂದರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿರಲ್ಲ. ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ, ಮನಸ್ತಾಪಗಳಿರುತ್ತೆ, ಸೊಸೆ ಜೊತೆಗೆ ಅತ್ತೆಗಾಗಲ್ಲ, ಗಂಡನ ಜೊತೆ ಹೆಂಡತಿಗಾಗಲ್ಲ, ಈ ಥರದ್ದು ಇರುತ್ತೆ. ಸೊ ಈ ಥರ ಹಲವಾರು ಪ್ರಾಬ್ಲಮ್ಸ್ ಇದೆ. ನಾವು ನೋಡಿದ ದಿನ ಡೇ ಇನ್ ಆ್ಯಂಡ್ ಡೇ ಔಟ್ ನೋಡೋ ತುಂಬ ಪ್ರಾಬ್ಲಮ್ಸ್ ಇದೆ. ಆದರೆ ಅದರಲ್ಲಿ ತುಂಬ ಸ್ಪೆಸಿಫಿಕ್ಕಾಗಿ ತುಂಬಾ ಕಾಮನ್ ಅನ್ನೋದು ಡಿಪ್ರೆಷನ್ ಮತ್ತು ಡಿಮೆನ್ಷಿಯಾ. ದಿಸ್ ಇಸ್ ವೆರಿ ಕಾಮನ್. ಓಕೆ, ನನಗೆ ಈ ಡಿಪ್ರೆಷನ್ ಮತ್ತು ಡಿಮೆನ್ಷಿಯಾ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಯಾವುದು ತುಂಬ ಬಾದರ್ ಮಾಡ್ತಾ ಇದೆ? ಯಾಕೆಂದರೆ ಚಿಕ್ಕ ಚಿಕ್ಕ ವಯಸ್ಸಿನವರು ಕೂಡ ನನಗೆ ಮರುವು ಅಥವಾ ನನಗೆ ಏನಾದರೂ ಡಿಮೆನ್ಷಿಯಾ ಆಗಿದೆಯಾ, ಈ ರೀತಿಯ ಅಂದರೆ ಮೊದಲಿಗಿಂತ ಹೆಚ್ಚು ಈ ಸಮಸ್ಯೆಯಿಂದ ಬಳಲ್ತಾ ಇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಸೊ ಮ್ಯಾಮ್, ಒಂದು ಸ್ಟಡಿ ಮಾಡಿದ್ದಾರೆ ಇಂಡಿಯಾಲಿ, ಲ್ಯಾಸಿ ಅಂತ. ಅದು ಲಾಂಜಿಟ್ಯೂಡ್ನಲ್ ಏಜಿಂಗ್ ಸ್ಟಡಿ ಆಫ್ ಇಂಡಿಯಾ ಅಂತಾರೆ. ಸೊ ಆ ಸ್ಟಡಿನಲ್ಲಿ ಒಂದು ಇಡೀ ಇಂಡಿಯಾದ ಪಾಪ್ಯುಲೇಷನ್ ತೊಗೊಂಡ್ರೆ, ನಾವು 1.4 ಬಿಲಿಯನ್ ಪಾಪ್ಯುಲೇಷನ್ ಇದ್ದೀವಿ. ಅದರಲ್ಲಿ 10% ಎಲ್ಡರ್ಲಿ ಅಂತ ತೊಗೊಂಡ್ರು 14 ಮಿಲಿಯನ್ ಪೀಪಲ್. ಅದರಲ್ಲಿ 10ರಿಂದ 14%ಗೆ ಮೆಂಟಲ್ ಹೆಲ್ತ್ ಇಶ್ಯೂ ಇದ್ದೇ ಇರುತ್ತೆ ಅಂತ ಕೊಟ್ಟಿದ್ದಾರೆ. 14 ಲಕ್ಷ ಜನರಿಗೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ, ಎಲ್ಡರ್ಸ್ಗೆ. ಸೊ ಅಷ್ಟು ದೊಡ್ಡ ಪ್ರಾಬ್ಲಮ್ನಲ್ಲಿ 7% ಅಥವಾ 7.4%, ಅದಕ್ಕೂ ಒಂದು ಸಬ್ ಸ್ಟಡಿ ಮಾಡಿದ್ದಾರೆ, ಲ್ಯಾಸಿ ಡ್ಯಾಡ್ ಅಂತ, ಡಿಮೆನ್ಷಿಯಾದು ಸಪ್ರೇಟ್ ಸ್ಟಡಿ. 14 ಅಂದರೆ 7.4% ಎಲ್ಡರ್ಲಿಗೆ ಡಿಮೆನ್ಷಿಯಾ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟು ದೊಡ್ಡ ಸಮಸ್ಯೆ. ಸೊ ಡಿಮೆನ್ಷಿಯಾ ಅಂದ್ರೆ ಏನು ಅಂತ ಐ ಥಿಂಕ್ ಗೊತ್ತಿರ್ಬೋದು ನಿಮ್ಗೆ, ನೀವು ಅದೇ ಪ್ರಶ್ನೆ ಕೇಳಿದ್ರಿ ಅನ್ಸುತ್ತೆ. ಹೌದು, ಆದ್ರೆ ಇಲ್ಲ, ಡಿಮೆನ್ಷಿಯಾದ ಬಗ್ಗೆ ಇನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕು. ಸುಮ್ನೆ ವಯಸ್ಸಾದಾಗ ಮರು ಬರುತ್ತೆ ಬಿಡು, ಇದು ಒಂಥರ ಕಾಮನ್. ಅಯ್ಯೋ ವಯಸ್ಸಾಯ್ತು ಬಿಡೆ, ಮರು ಬರ್ದೆ ಏನಾಗುತ್ತೆ ಅಂತ ಅರಳು ಮರಳು ಅಂತಂತಾರಲ್ಲ, ಆ ಥರ. ಸೊ ನಾನು ನಾವ್ ಆಗ್ಲೇ ಹೇಳ್ದಂಗೆ ರೂರಲ್ ಮತ್ತೆ ಅರ್ಬನ್ ಎರಡು ಕಡೆನೂ ಕೆಲಸ ಮಾಡಿರೋದ್ರಿಂದ ಇದ್ರಲ್ಲಿ ಏನಾರ ವ್ಯತ್ಯಾಸ ಇದೆಯಾ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಆದರೆ ಅಲ್ಲಿ ರೂರಲಲ್ಲಿ ಒಂದ್ಸತಿ ಮಾತಾಡ್ಬೇಕಾದ್ರೆ, ಹೀಗೆ ಒಂದು ದೊಡ್ಡ ಸೋಷಿಯಲ್ ಆರ್ಗನೈಸೇಷನು, ಅದ್ರ ಪ್ರೆಸಿಡೆಂಟು
ನಾವಿದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ಅದೇನ್ ಮೇಡಮ್ ಅರಳು ಮರಳಲ್ವಾ, ನಮ್ಮ ಅಮ್ಮಂಗೂ ಇದೆ, ಅವ್ರಿಗೆ ನಾವ್ ಯಾರು ಅಂತಾನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಅಷ್ಟು ಓದಿರೋರ್ಗೆ ಅದು ಡಿಮೆನ್ಷಿಯಾ ಅಂತ ಗೊತ್ತಾಗಿಲ್ಲ ಇನ್ನೂನು. ಅವ್ರ ಅಮ್ಮ 85-90 ಹಂಗಿದ್ದಾರೆ, ಒಂದೇ ಒಂದ್ ರೆಕಗ್ನಿಷನ್ ಮಾಡಕ್ ಬರ್ತಿಲ್ಲ, ಟೈಮ್ ಗೊತ್ತಾಗ್ತಿಲ್ಲ, ಡೇ ಗೊತ್ತಾಗ್ತಿಲ್ಲ, ಆದ್ರೂ ಅವ್ರಿಗೆ ಅದು ಕಾಯಿಲೆ ಅಂತ ಅನ್ಸ್ಲೇ ಇಲ್ಲ ನೋಡಿ. ಸೊ ಅದನ್ನ ಆ ತರ ಫೀಚರ್ಸ್ ಬಂದವ್ರಿಗೆ ಡಿಮೆನ್ಷಿಯಾ ಅಂತ ಅಂತಾರೆ. ಬಟ್ ಮೇಜರ್ ಡಿಫ್ರೆನ್ಸ್ ಏನು, ನಾರ್ಮಲ್ ಮರವಿಗೂ ಇವಾಗ ನಾನು ಎಲ್ಲೋ ಹೋಗ್ತಿದ್ದೀನಿ ಏನಕ್ಕೆ ಅಂತಾನೆ ಮರ್ತೋಯ್ತು, ಹೌದು. ಎಲ್ಲೋ ಕೀ ಇಟ್ಬಿಟ್ಟು ಬಂದ್ಬಿಟ್ಟೆ, ಇದೆಲ್ಲದಕ್ಕೂ ಡಿಮೆನ್ಷಿಯಾಗೂ ಏನ್ ಡಿಫ್ರೆನ್ಸ್ ಅಂತ ತುಂಬಾ ಜನ ಕೇಳ್ತಾರೆ. ಸೊ ಒಂದು ಮೇಜರ್ ಡಿಫ್ರೆನ್ಸ್ ಇಸ್ ಹುಟ್ಟದಾಗಿಂದಾನು ಅಥವಾ ಲೈಫ್ ಸ್ಪ್ಯಾನ್ ಅಲ್ಲೂ ಫುಲ್ ಮರವು ತೊಂದರೆಗಳು ಆ ಥರನೇ ಇದೆ, ನನ್ನ ಬುದ್ಧಿಶಕ್ತಿನೇ ಸರಿಗಿಲ್ಲ ಅಂದ್ರೆ ಅದನ್ನ ಡಿಮೆನ್ಷಿಯಾ ಅನ್ನಲ್ಲ. ಆಫ್ಟರ್ ಅ ಪಾಯಿಂಟ್ ಒಂದು 50-60 ಅದಾದ್ಮೇಲೆ ಡೆವಲಪ್ ಆಗಿ ಕಾಗ್ನಿಟಿವ್ ಫಂಕ್ಷನ್ಸ್ ಕಮ್ಮಿ ಆಗಬೇಕು, ಅಂದ್ರೆ ಮೆದುಳಿನ ಶಕ್ತಿ ಕಮ್ಮಿ ಆಗಬೇಕು, ಫಸ್ಟ್ ಫೀಚರು. ಸೆಕೆಂಡ್ ಏನಾಗುತ್ತೆ ಅಂದ್ರೆ ಅದರಲ್ಲಿ ಹಲವಾರು ಥರಗಳಿದೆ. ಅಂದ್ರೆ ಒಂದು ಅವ್ರು ಮಾಡಕ್ ಆಗಿದ್ದು ಮುಂಚೆ ಮಾಡಕ್ ಆಗ್ತಿದ್ದು ಎಬಿಲಿಟೀಸ್. ಅಂದ್ರೆ ಇವಾಗ ನಾನು ಯಾವುದೋ CA ಅಂತ ಇಟ್ಕೊಳ್ಳಿ, ನನಗೆ ಸಖತ್ತಾಗಿ ಲೆಕ್ಕಾಚಾರ ಮಾಡಕ್ ಬರುತ್ತೆ, ಆದ್ರೆ ಇವಾಗ ನನಗೆ ಡಬಲ್ ಡಿಜಿಟೇ ಆ್ಯಡ್ ಮಾಡಕ್ ಬರಲ್ಲ. ಸೊ ಆ ಥರ ನೀವು ಮುಂಚೆ ಆಗ್ತಿದ್ದ ಫಂಕ್ಷನ್ಸ್ ಅಲ್ಲಿ IADL ಅಂತೀವಿ ಅದಕ್ಕೆ, ಆ ಥರ ಎಬಿಲಿಟೀಸ್ನಲ್ಲಿ ಕಮ್ಮಿ ಆದ್ರೆ ಅದು ಒಂದು ಫೀಚರು. ಮತ್ತೆ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಲ್ಲೇನೆ, ಅಂದ್ರೆ ನನಗೆ ಬಾತ್ರೂಮ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ, ಐ ವಿಲ್ ಗೋ ಟು ಕಿಚನ್, ಅಲ್ಲಿಗೆ ವಾಶ್ರೂಮ್ಗೆ ಹೋಗ್ಬಿಡ್ತೀನಿ, ಕಿಚನ್ಗೆ ಹೋಗಿ ಟಾಯ್ಲೆಟ್ ಮಾಡ್ಬಿಡ್ತೀನಿ. ಅಥವಾ ನನಗೆ ಎಲ್ಲಿ ನಮ್ಮ ರೂಮ್ ಇದೆ ಅಂತ ಗೊತ್ತಾಗಲ್ಲ, ಮನೆಯಿಂದ ಈಚೆ ಹೋಗ್ಬಿಡ್ತೀನಿ. ವಿಜುವಲ್ ಸ್ಪೇಷಿಯಲ್ ಅಷ್ಟೊಂದು ಸಿವಿಯರ್ ಆಗಿರುತ್ತೆ, ಅಷ್ಟೊಂದು ಸಿವಿಯರು ಆಗತ್ತೆ. ಬಟ್ ಎಂಡ್ ಸ್ಟೇಜಸ್ ಅಲ್ಲಿ ಆಗತ್ತೆ, ಬಟ್ ಸ್ವಲ್ಪ ಸ್ವಲ್ಪ ಶುರು ಆಗ್ತಾ ಹೋಗುತ್ತೆ. ಸ್ವಲ್ಪ ಶುರುವಾದಾಗ ಹೇಗಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಯೂಶಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಲೇಡಿ ಅವ್ರ ಅಮ್ಮನ ಕರ್ಕೊಂಡು ಬಂದಿದ್ರು, ಈ ಥರ ತೊಂದರೆಗಳು ಶುರು ಆಗಿದೆ ಮೇಡಮ್ ಅಂತ ಅವ್ರು ಈ ಎಕ್ಸಾಂಪಲ್ ಕೊಟ್ಟರು. ನನ್ನ ಮಗನ್ನ ಅವರು ಅಪಾರ್ಟ್ಮೆಂಟಿಂದ ಕೆಳಗಡೆ ಹೋಗಿ ಗೇಟ್ ಹತ್ರ ಹೋಗಿ ಕರ್ಕೊಂಡು ಬರ್ತಾರೆ, ದಿನಾಗ್ಲೂ ಸ್ಕೂಲ್ ಬಸ್ಸಿಂದ ಕರ್ಕೊಂಡು ಬರ್ತಾರೆ. ಒಂದಿನ ಮಗನ ಮನೆಗೆ ಹೋಗಿದ್ದಾರೆ, ಆ ಅಪಾರ್ಟ್ಮೆಂಟಲ್ಲೂ ಇಳಿದು ಹೋಗ್ಬಿಟ್ಟಿದ್ದಾರೆ. ಆದ್ರೆ ವಾಪಸ್ ಬಂದು ಕೇಳಿದಾಗ ಓ ಹೌದಲ್ವಾ ನಾನು ಇಲ್ಲಿದ್ದೀನಲ್ವಾ ಅಂತಾರೆ. ಜ್ಞಾಪಕ ಬರ್ತಿದೆ, ಆದ್ರೆ ಆ ಟೈಮಲ್ಲಿ ಗೊತ್ತಾಗ್ಲಿಲ್ಲ. ಸೊ ಆ ಥರ ವಾಪಸ್ ಇಫ್ ಯು ಕ್ಯಾನ್ ರೀಓರಿಯೆಂಟ್ ಅಂಡ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಓ ತಪ್ಪಲ್ವಾ ಕರೆಕ್ಟು ಅಂತ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಪರವಾಗಿಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತೂ ಆಗಲ್ಲ ಅದು ತಪ್ಪು ಅಂತ, ಇಲ್ಲ ಇದು ನಮ್ಮನೇನೆ ಅಂತ ಅನ್ನೋರು ತುಂಬಾ ಜನ ಇದ್ದಾರೆ. ಆವಾಗ ಸ್ವಲ್ಪ ಅಡ್ವಾನ್ಸ್ ಆಗಿದೆ ಡಿಮೆನ್ಷಿಯಾ ಅಂತ. ಹಾಗೆ ಈ ತರ ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇವಾಗ CA ಹೇಳಿದ್ನಲ್ಲ, ಆ ತರ ಒಬ್ರು ಆಕ್ಚುಯಲ್ ಪೇಷಂಟು MSc BSc ಮ್ಯಾಥ್ಸ್ ಎರಡೂ ಮಾಡಿದ್ದಾರೆ, ಆದ್ರೆ ಡಬಲ್ ಡಿಜಿಟ್ ನಂಬರ್ ಕೊಟ್ಟರು ಆ್ಯಡ್ ಮಾಡಕ್ ಬರ್ತಾ ಇಲ್ಲ. ಸೊ ಮುಂಚೆ ಇದ್ದ ಸ್ಪೆಷಲ್ ಎಬಿಲಿಟೀಸು ಇವಾಗಿಲ್ಲ. ಜೊತೆಗೆ ಅವ್ರಿಗೆ ಮನೆ ಸುತ್ತಲೂ ಇರೋ ಏನೂ ಗೊತ್ತಾಗ್ತಿಲ್ಲ. ಮತ್ತೆ ಇನ್ನೊಂದು ಪೇಷಂಟ್ ಏನ್ ಮಾಡಿದ್ರು, BTM ಅಲ್ಲಿ ಇರೋ ಮನೆ, ಬೆಳಗ್ಗೆ ದಿನ ಹಾಲು ತರಕ್ ಹೋಗ್ತಿದ್ರು. ಆ ಹಾಲು ತರಕ್ ಹೋದವರು 2 ಅವರ್ ಆದ್ರೂ ಬರ್ಲಿಲ್ಲ. ಇವ್ರಿಗೆಲ್ಲ ಟೆನ್ಷನ್. ಕೊನೆಗೆ 3-4 ಅವರ್ ಆದ್ಮೇಲೆ ಒಂದು ಕಾಲ್ ಬಂದಿದೆ, ಈ ತರ ಅವ್ರ ಕಾರ್ಡ್ ಸಿಕ್ತು, ತುಮಕೂರು ಗೇಟ್ ಹತ್ರ ಇದ್ದಾರೆ ಅಂತ. ಗಾಡಿಲಿ ಹೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತೇ ಆಗಿಲ್ಲ ದಾರಿ, ವಾಪಸ್ ಬರಕ್ಕೆ ಗೊತ್ತಾಗಿಲ್ಲ. ನೀವು ಇದೊಂದು ಮೂವಿಲ್ ನೋಡಿರ್ಬೋದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಲ್ಲಿ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅನಂತ್ನಾಗ್ ಅವ್ರ ಆಕ್ಟಿಂಗ್ ಅಲ್ಲಿ. ಸೊ ಈ ತರ ಎಷ್ಟೋ ತರಹದ ಕನ್ಫ್ಯೂಷನ್ಸ್ ಶುರು ಆಗತ್ತೆ. ಸೊ ಸಡನ್ ಆಗಿ ಶುರುವಾಗಿ ಹೋಗುತ್ತಾ? ಸಡನ್ ಆಗಿ ಶುರು ಆಗಲ್ಲ. ಸೊ ನಿಧಾನಕ್ಕೆ ಒಂದ್ ಸ್ವಲ್ಪ ವಿಚಾರಗಳು ಗೊತ್ತಾಗ್ತಾ ಹೋಗತ್ತೆ, ಏನೇನೋ ತೊಂದರೆಗಳ, ಆದ್ರೆ ತುಂಬಾ ಕಮ್ಮಿ ನೋಟಿಸ್ ಮಾಡೋದು ಎಲ್ಲಾರು ಅದನ್ನ. ಇವರಿಗೆ ನೋಟಿಸ್ ಮಾಡ್ಕೊಳಕ್ ಆಗಲ್ವಾ, ನನ್ನಲ್ಲಿ ಬದಲಾವಣೆ ಆಗ್ತಾ ಇದೆ? ಕಷ್ಟ, ಬಟ್ ಗೊತ್ತಾಗತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಾಗತ್ತೆ. ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ. ಅದ್ರಲ್ಲಿ ಸ್ವಲ್ಪ ಗೊತ್ತಾಗತ್ತೆ ಒಬ್ಬೊಬ್ರಿಗೆ, ಬಟ್ ಎಲ್ಲರಿಗೂ ಗೊತ್ತಾಗಲ್ಲ. ನನಗೆ ಇದ್ರಲ್ಲಿ ತುಂಬಾ ಮುಖ್ಯವಾಗಿ ಬೇಕು ಅನ್ಸಿದ್ದು, ಇದನ್ನ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದು ಒಳ್ಳೆ ಪಾಯಿಂಟ್ ಮ್ಯಾಮ್. ಯಾಕಂದ್ರೆ ಇದು ನೀವು ಕೇಳ್ದಂಗೆ, ಯಾವಾಗ್ಲೂ ಕೇಳ್ದಂಗೆ, ಇದು ರೆಕಗ್ನೈಸ್ ಮಾಡೋದು ಯಾಕೆ ಇಂಪಾರ್ಟೆಂಟು ಅಂದ್ರೆ ರಿವರ್ಸಬಲ್ ಕಾಸಸ್ಸು ಇದೆ. ಸೊ 2 ತರಹದ ಕಾಸಸ್, ಒಂದು ರಿವರ್ಸಬಲ್, ಒಂದು ಇರ್ರಿವರ್ಸಬಲ್. ರಿವರ್ಸಬಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ವಿಟಮಿನ್ B12 ಡಿಫಿಷಿಯನ್ಸಿಯಿಂದ ನರಗಳ ಫಂಕ್ಷನ್ ಕಮ್ಮಿ ಆಗಿರ್ಬೋದು, ಆವಾಗ ಅದ್ ಸಪ್ಲಿಮೆಂಟ್ ಕೊಟ್ಟಿದ ತಕ್ಷಣ ಸರಿ ಹೋಗ್ಬೋದು. ಆ ತರದ್ದು ಕಂಡೀಷನ್ಸ್ ತುಂಬಾ ಇದೆ, ಒಂದು 10-15 ಕಂಡೀಷನ್ಗಳಿದೆ. ಲೈಕ್ ಫಾರ್ ಎಕ್ಸಾಂಪಲ್ ರಕ್ತನಾಳಗಳ ಪ್ರಾಬ್ಲಮ್ ಇಂದ ಆಗಿರ್ಬೋದು, ಅದಕ್ಕೆ ಕೊಡೋ ಮೆಡಿಸಿನ್ಸ್ ಇಂದ ಅದು ಸರಿ ಹೋಗ್ಬಿಡ್ಬೋದು. ಆ ತರ ಒಂದು 10-15 ಕಾಸಸ್ ಇದೆ. ಅದು ಇರ್ರಿವರ್ಸಬಲ್ಲು ಇದೆ. ಆ ಡಿಫ್ರೆನ್ಸ್ನ ಹುಡುಕಕ್ಕೆಗೋಸ್ಕರನೇ ಅರ್ಲಿ ರೆಕಗ್ನಿಷನ್ ಇಸ್ ಇಂಪಾರ್ಟೆಂಟ್. ಇರ್ರಿವರ್ಸಬಲ್ ಅಲ್ಲಿ ನೀವೆಲ್ಲ ಆಲ್ಝೈಮರ್ಸ್ ಡಿಮೆನ್ಷಿಯಾ, ಪಾರ್ಕಿನ್ಸನ್ಸ್ ಡಿಮೆನ್ಷಿಯಾ ಅಂತ ಹಲವಾರು ಕಾರಣಗಳಿದೆ. ಆಲ್ಝೈಮರ್ಸ್ ಇಸ್ ದ ವೆರಿ ಮೋಸ್ಟ್ ಕಾಮನ್ ಡಿಮೆನ್ಷಿಯಾ ದಟ್ ಇಸ್ ಕರೆಂಟ್ಲಿ ದೇರ್. ಓಕೆ. ಅಂದ್ರೆ ಇಲ್ಲಿ ಈಗ ಅರ್ಲಿ ಆಗಿ ಇದನ್ನ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್, ಸರಿಯಾದ ಡಾಕ್ಟರ್ ಹತ್ರ ಹೋಗೋದು ಅಷ್ಟೇ ಇಂಪಾರ್ಟೆಂಟ್.
ಡೆಫಿನೆಟ್ಲಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಈಗ ನೀವ್ ಹೇಳ್ದಂಗೆ ಎಷ್ಟೊಂದು ಡಾಕ್ಟರ್ಸ್ಗೂ ಗೊತ್ತಿರಲ್ಲ, ಅದು ಅರಳು ಮರಳು ಅಂತ ಬಿಟ್ಬಿಟ್ಟಿರ್ತಾರೆ. ಹ್ಮ್ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರೋ ಡಾಕ್ಟರ್ಸ್ ಹತ್ರ ಹೋಗ್ಬೇಕು. ಮತ್ತೆ ಈಗ ಸ್ವಲ್ಪ ಏನಾದ್ರು ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಹತ್ರ ಹೋದ್ರೆ ಇನ್ನೂ ಒಳ್ಳೇದು. ಹ್ಮ್ ತುಂಬಾ ಜನ ಏನ್ ಮಾಡ್ತಾರೆ, ನಾಟಿ ಔಷಧಿಗೆ ಹೋಗ್ತೀವಿ ಹ್ಮ್ ಅಂತ. ರೀಸೆಂಟ್ ಆಗಿ ಒಬ್ರು ಪೇಷಂಟ್, ಆಕ್ಚುಲಿ ಅವ್ರಿಗೆ ಅಷ್ಟು ವಯಸ್ಸು ಆಗಿರ್ಲಿಲ್ಲ, 35-38 ಅಷ್ಟೇ. ಅವ್ರಿಗೆ ಒಂದು ಮೆದುಳಿನ ಸಮಸ್ಯೆಯಿಂದ, ಅಂದ್ರೆ ಅಲ್ಲಿ ನೀರಿರುತ್ತೆ, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ, ಅದ್ರ ಒತ್ತಡದಿಂದ ಸೆಲ್ಸ್ ಎಲ್ಲ ಸಾಯ್ತಾ ಹೋಗ್ತಾ ಇತ್ತು. ಹ್ಮ್ ರೆಕಗ್ನೈಸೇ ಮಾಡಿಲ್ಲ, ನಾಟಿ ಔಷಧಿ ಆಯುರ್ವೇದ ಅಂತ ಹೋಗಿದ್ದಾರೆ. ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಕರೆಕ್ಟಾಗಿ ಡೈರೆಕ್ಷನ್ ಅಲ್ಲಿ ಹೋಗಿದ್ದಿದ್ರೆ ಏನ್ ಹೆಲ್ಪ್ ಆಗಿರ್ತಿತ್ತು. ಈಗ ಅವರಿಗೆ ಸ್ವಾಧೀನಗಳು ಹೋಗ್ತಾ ಇದೆ, ಮಗು ಇದೆ, ನೋಡ್ಕೊಳ್ಳೋದು ಯಾರೀಗ? ಸ್ವಾಧೀನ ಇಲ್ಲ, ಮನಸ್ಸಿನ ಶಕ್ತಿ ಇಲ್ಲ. ಈಗ ಇನ್ನೇನು ಇರ್ರಿವರ್ಸಿಬಲ್ ಸ್ಟೇಜ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಕರೆಕ್ಟ್ ದಾರಿಲಿ ಹೋಗಿದ್ದಿದ್ರೆ ಪ್ರಿವೆಂಟ್ ಆಗ್ತಿತ್ತು ಇದೆಲ್ಲ. ಈ ಪ್ರಿವೆಂಟ್ ಅಂದಾಗ ಅನ್ನಿಸ್ತು, ಇದಕ್ಕೆ ಡಿಮೆನ್ಷಿಯಾನ ಬರದ ಹಾಗೆ ತಡೆಗಟ್ಟೋದಕ್ಕೆ ಏನಾದ್ರೂ ಒಂದು ಅದು ತುಂಬಾ ಇಂಪಾರ್ಟೆಂಟ್ ಮ್ಯಾಮ್. ಸೊ ಹೆಲ್ದಿ ಏಜಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಹ್ಮ್. ಸೊ ನಾವಿರೋ ಸ್ಥಿತಿಲೇನೆ ಹೆಲ್ದಿ ಆಗಿರೋದನ್ನೇ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಎಷ್ಟೊಂದಿದೆ. ಫಾರ್ ಎಕ್ಸಾಂಪಲ್, ಒಂದು BP ಮತ್ತು ಶುಗರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರೆ ಇಟ್ ಅಫೆಕ್ಟ್ಸ್ ದ ಹೋಲ್ ಬಾಡಿ. ನಾವು ಅನ್ಕೊಂತೀವಿ ಏನಾಗತ್ತೆ, ಎಷ್ಟೊಂದು ಜನ ಬದುಕ್ತಿದಾರಲ್ಲ ಅದರಲ್ಲಿ ಅಂತ ಬಿಟ್ಬಿಟ್ರೆ ಇಟ್ ವಿಲ್ ಅಫೆಕ್ಟ್ ದ ಬ್ರೈನ್ ಅಗೇನ್. ಸೊ BP ಕಂಟ್ರೋಲು, ಶುಗರ್ ಕಂಟ್ರೋಲ್. ಥರ್ಡು ಒಬೆಸಿಟಿ. ಸೊ ಇದು ಮೂರು ವೆರಿ ವೆರಿ ಇಂಪಾರ್ಟೆಂಟ್, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಸೊ ಆ ಮೂರನ್ನು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಜೊತೆಗೆ ಎಕ್ಸಸೈಸು ಜಸ್ಟ್ ಬಾಡಿ ಮೇಲೆ ಮಾತ್ರ ಅಲ್ಲ, ಬ್ರೈನ್ ಆ್ಯಂಡ್ ಇಮೋಷನ್ಸ್ ಮೇಲೂ ತುಂಬ ಒಳ್ಳೆ ಕಂಟ್ರೋಲ್ ಮಾಡುತ್ತೆ. ಎಂಡಾರ್ಫಿನ್ಸ್ ಅಂತ ಒಂದು ರಿಲೀಸ್ ಆಗುತ್ತೆ, ಸೊ ಅದು ಫೀಲ್ ಗುಡ್ ಹಾರ್ಮೋನ್ ಅಂತೀವಿ. ಅದ್ರ ಜೊತೆಗೆ ಇಟ್ ವಿಲ್ ಹೆಲ್ಪ್ ಇನ್ ಪ್ರಿವೆಂಟಿಂಗ್ ಡಿಮೆನ್ಷಿಯಾ ಆ್ಯಂಡ್ ಇಟ್ ಇಸ್ ಪ್ರೂವನ್ ಇನ್ ಸ್ಟಡೀಸ್. ಇದ್ರ ಜೊತೆಗೆ ತುಂಬ ಜನ ವಾರಕ್ಕೊಂದ್ಸತಿ ಕುಡಿದ್ರೆ ಏನು, ದಿನ ಒಂದು ಸ್ವಲ್ಪ ಪೆಗ್ ಹಾಕಿದ್ರೆ ಏನು, ಸ್ಮೋಕ್ ಮಾಡಿದ್ರೆ ಏನು, ಇದೆಲ್ಲ ಪ್ರಶ್ನೆಗಳಿರುತ್ತೆ. ಸಬ್ಸ್ಟೆನ್ಸ್ ಯೂಸ್ ಡೈರೆಕ್ಟ್ಲಿ ಲಿಂಕ್ ಟು ಡಿಮೆನ್ಷಿಯಾ. ಸೊ ನೀವು ಮೆಡಿಕಲ್ ಟೆಕ್ಸ್ಟ್ ಬುಕ್ಕಲ್ಲಿ ಹುಡುಕಿದ್ರೆ ಏನೇನು ಎಲ್ಲ ಲಿಂಕ್ ಟು ಡಿಮೆನ್ಷಿಯಾ. ಸೊ ಎಷ್ಟು ಹೆಲ್ದಿಯಾಗಿ ನಾವು ನಮ್ಮ ಲೈಫ್ ಸ್ಟೈಲ್ನ ಕಾಪಾಡ್ಕೊಳ್ತೀವೋ ಅದು ಅಷ್ಟೇ ಇಟ್ ವಿಲ್ ಹೆಲ್ಪ್ ಅಸ್ ಟು ಪ್ರಿವೆಂಟ್ ಇಟ್. ಮತ್ತು ಡಿಪ್ರೆಷನ್ ಆಲ್ಸೋ ಒನ್ ಮೇನ್ ಥಿಂಗ್. ಇಫ್ ಯು ಡೋಂಟ್ ಗೆಟ್ ಇಟ್ ಕ್ಯೂರ್ಡ್, ಇಫ್ ಯು ಡೋಂಟ್ ಗೆಟ್ ಅ ಪ್ರಾಪರ್ ಹೆಲ್ಪ್ ಫಾರ್ ಡಿಪ್ರೆಷನ್, ದಟ್ ಮೈಟ್ ಆಲ್ಸೋ ಲೀಡ್ ಟು ಡಿಮೆನ್ಷಿಯಾ. ಮೈಂಡ್ನ ಎಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಳ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ರೀಸೆಂಟಾಗಿ ಒಂದು TV ಶೋ ಅಲ್ಲಿ ನೋಡಿದೆ, ಸುಧಾಮೂರ್ತಿ ಅವ್ರು ಬಂದಿದ್ರು. ಅವ್ರು ಹೇಳ್ತಾ ಇದ್ರು ಆ ವಯಸ್ಸಲ್ಲೂ ಅವರು ಹಳೆಗನ್ನಡ ಕ್ಲಾಸಸ್ಗೆ ಹೋಗ್ತಾ ಇದ್ರಂತೆ. ಇಮ್ಯಾಜಿನ್ ಎಷ್ಟು ಆ್ಯಕ್ಟಿವ್ ಇಟ್ಕೊಂಡಿದ್ದಾರೆ ಮೈಂಡ್ನ ಅಂತ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಆ್ಯಕ್ಟಿವ್ ಇಟ್ಕೋತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಐರನ್ ರಾಡ್ ಇರುತ್ತೆ ಅಂದರೆ ಹಾಗೆ ಬಿಟ್ಟಿದ್ರೆ ಅದು ರಸ್ಟ್ ಆಗೇ ಆಗುತ್ತೆ. ಹೌದು. ಬ್ರೈನೂ ಹಾಗೇನೆ, ನಾವು ಕೆಲಸ ಕೊಟ್ಟಿಲ್ಲ ಅಂದರೆ ರಸ್ಟ್ ಆಗಿಬಿಡತ್ತೆ. ಸೊ ಇಟ್ ವಾಂಟ್ ಫಂಕ್ಷನ್ ಬೆಟರ್. ಹಾಗೆ ಡಿಮೆನ್ಷಿಯಾ ಆಗ್ತಾ ಹೋಗುತ್ತೆ. ಸೊ ಹೊಸ ಥಿಂಗ್ಸ್ ಕಲಿಯೋದಾಗಿರ್ಬೋದು, ಇಲ್ಲ ನೀವು ಡೋಂಟ್ ಹ್ಯಾವ್ ಟು ಗೋ ಎಲ್ಲೋ ಕ್ಲಾಸಸ್ಗೆ ಹೋಗ್ತೀವಿ ಅಂತಲೂ ಇಲ್ಲ. ಮನೇಲಿ ಮಕ್ಳು ಇರ್ತಾರಲ್ಲ, ಡಿಜಿಟಲ್ದು ಹೇಳ್ಕೊಡೋದು, ಆ್ಯಪ್ ಮಾಡೋದು ಹೆಂಗೆ, ಯೂಸ್ ಮಾಡೋದು ಹೆಂಗೆ, ವಾಟ್ಸಪ್ಪಲ್ಲಿ ಮೆಸೇಜ್ ಕಳ್ಸೋದು ಹೆಂಗೆ, ಈ ಥರ ಪುಟಾಣಿ ಥಿಂಗ್ಸು ಕಲ್ತ್ರೂ ತುಂಬ ಹೆಲ್ಪ್ ಆಗುತ್ತೆ. ಮೈಂಡ್ ಆ್ಯಕ್ಟಿವ್ ಇರುತ್ತಲ್ಲ, ಅದಕ್ಕೋಸ್ಕರ ಒಟ್ನಲ್ಲಿ ಅದಕ್ಕೆ ಕೆಲಸ ಕೊಡಬೇಕು. ಈಗ ಇದೊಂದು ಮಿಸ್ಟೇಕ್ ಮ್ಯಾಮ್ ಎಲ್ಲರೂ ಮಾಡ್ತಿರೋದು, ನಮ್ಮ ಪೇಷಂಟ್ಸಲ್ಲೂ ನೋಡ್ತಾ ಇದ್ದೀನಲ್ಲ. ಅಪ್ಪ ಅಮ್ಮಂದ್ರು ಫ್ರೀ ಆಗಿರ್ಲಿ ಅಂದ್ಬಿಟ್ಟು ಎಲ್ಲ ಕೆಲಸ ಬಿಡಿಸಿ ಕೂಡಿಸ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ನ್ಯೂಸ್ ಪೇಪರ್ ಇಟ್ಕೊಂಡು ಎಷ್ಟೊತ್ತು ಕೂತಿರ್ತಾರೆ, TV ನೋಡ್ಕೊಂಡು ಎಷ್ಟೊತ್ತಿರ್ತಾರೆ. ಅದಕ್ಕೆ ನಾವ್ ಹೇಳೋದು, ಒಂದು ಚಿಕ್ಕ ಕೆಲಸನಾದ್ರೂ ಕೊಡಿ, ವೆಜಿಟೇಬಲ್ಸ್ ಆದ್ರೂ ಕಟ್ ಮಾಡ್ಲಿ, ಎಲ್ಲಾರ ವಾಕ್ ಹೋಗಿ ಬರ್ಲಿ, ಫ್ರೆಂಡ್ಸ್ ಜೊತೆಗೆ ಮಾತಾಡ್ಲಿ, ಆ ಥರದ್ದೆಲ್ಲ ಸ್ವಲ್ಪ ಕೆಲಸಗಳು ಕೊಡಿ. ಇಲ್ಲಾಂದ್ರೆ ಮೈಂಡು ಇಟ್ ವಿಲ್ ಡಿಟೀರಿಯೋರೇಟ್ ಅಂತ ಹೇಳ್ತೀವಿ. ಮ್ಯಾಮ್, ಕೊನೆಯದಾಗಿ ಒಂದು ಹೆಲ್ಪ್ಲೈನ್ ನಂಬರ್ಸ್ ಇದೆ, ಮತ್ತು ನ್ಯಾಷನಲ್ ಇದು ಕಾಲಿಂಗ್ ಇದು ಇದೆ, ಫೆಸಿಲಿಟೀಸ್ ಇದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಕಷ್ಟ ಆಗ್ತಿದೆ, ನಂಗೆ ಏನು ಮಾಡೋಕ್ಕಾಗ್ತಿಲ್ಲ ಅಂದಾಗ ಟೆಲಿಮನಸ್ ಅಂತ ಒಂದು ನಂಬರ್ ಇದೆ, 14416. 14416 ಟೆಲಿಮನಸ್. ಹೌದು. ಇದನ್ನ ಕಾಲ್ ಮಾಡಿದ್ರೆ ಅಲ್ಲಿ ನಿಮ್ಮ ಭಾಷೆಯಲ್ಲಿ, ನಿಮ್ಮ ಸ್ಟೇಟಲ್ಲಿ ಇರೋರ್ಗು ಅದು ಲಿಂಕ್ ಕಾಲ್ ಹೋಗುತ್ತೆ. ಅವ್ರು ಏನ್ ಬೇಕಾದ್ರೂ ಹೇಳ್ಕೋಬಹುದು, ಅವ್ರ ಲೈಫಿಂದ ಎಲ್ಲ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಸೊ ಅಲ್ಲಿನ ಆಪ್ತ ಸಲಹೆ ಸಿಗುತ್ತೆ. ಅಕಸ್ಮಾತ್ ಅವ್ರ ಹತ್ರ ಸಾಲ್ವ್ ಮಾಡಕ್ ಆಗಿಲ್ಲ ಅಂದ್ರೆ ಸೀನಿಯರ್ ಡಾಕ್ಟರ್ಗೂ ಕನೆಕ್ಟ್ ಮಾಡ್ತಾರೆ. ಸೊ ಅದು ತುಂಬಾ ಒಳ್ಳೆ ಫೆಸಿಲಿಟಿ ಇರೋದು ಇಂಡಿಯಾದಲ್ಲಿ. ಉಚಿತ. ಹೌದು, 24/7. ಆಮೇಲೆ ಬೆಂಗಳೂರಿಗೆ ಸ್ಪೆಸಿಫಿಕ್ ಆಗಿ ಒಂದು ಕಾಲ್ ಇದೆ, 1090. ಅದು ಇದಕ್ಕೂ ಸಂಬಂಧ ಇಲ್ಲ ಟೆಲಿಮನಸ್ಗೆ, ಬಟ್ ಸಪ್ರೇಟ್ ಇದೆ. ಅದನ್ನು ಎಲ್ಡರ್ ಹೆಲ್ಪ್ಲೈನ್ ಅಂತಾನೆ ಮಾಡಿದ್ದಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಸಮಸ್ಯೆಗಳ ಜೊತೆ ಡೀಲ್ ಮಾಡೋವಾಗ, ಈಗ ಎಲ್ಡರ್ ಅಬ್ಯೂಸ್ ಅದೆಲ್ಲ ಇರತ್ತಲ್ಲ, ಅದ್ರ ಜೊತೆಗೆ ಹೆಂಗ್ ಡೀಲ್ ಮಾಡೋದು ಅಂತ ತುಂಬಾ ಜನ ಕಷ್ಟಪಡ್ತಿರ್ತಾರೆ. ಮಕ್ಕಳು ಲ್ಯಾಂಡ್ ತಗೊಂಡು ಹೊಟ್ಟೋಗಿರ್ತಾರೆ, ಲೀಗಲ್ ಇಶ್ಯೂಸ್ ಆಗಿರುತ್ತೆ. ಈ ತರ ಎಲ್ಲ ಇದ್ದಾಗ ಹೊಸ ಲಾಗಳಿದೆ, ಫ್ರೀ ಲೀಗಲ್ ಸರ್ವಿಸ್ ಇದೆ, ಆ ಥರದ್ದು ತುಂಬಾ ಫೆಸಿಲಿಟೀಸ್ ಇದೆ ವಿಚ್ ಕ್ಯಾನ್ ಏಡ್ ಇನ್ ಯೋರ್ ಮೆಂಟಲ್ ಹೆಲ್ತ್.
ಈಗ ಡಿಸೆಬಿಲಿಟಿ ಕಾರ್ಡ್ಗಳಿದೆ, ಎಷ್ಟೊಂದು ಗೌರ್ಮೆಂಟ್ ಫೆಸಿಲಿಟೀಸು ನಿಮ್ಮ ಮೆಂಟಲ್ ಹೆಲ್ತ್ನ ಸ್ವಲ್ಪನಾದರೂ ಬೆಟರ್ ಮಾಡೋಕ್ಕಾಗೋ ಅಂತ ಒಂದು ಸ್ವಲ್ಪ ಫೆಸಿಲಿಟೀಸ್ ಇದೆ. ಅದರ ಹೆಲ್ಪ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ. ವಯಸ್ಸಾದ ಕಾಲಕ್ಕೆ ನನಗೆ ವಯಸ್ಸಾಗೋಯ್ತು, ನನಗೆ ಯಾರೂ ಇಲ್ಲ, ಮಕ್ಕಳೆಲ್ಲ ದೂರ ಇದ್ದಾರೆ, ಏನು ಮಾಡಲಿ ಅಂತ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಎರಡನೆಯದು, ವಯಸ್ಸಾಯಿತು ಅಂತ ದೇಹ ಹೇಳ್ತಾ ಇದ್ರೂ ಮನಸ್ಸು ಹೇಳ್ತಾ ಇದೆ ನಿನಗೆ ವಯಸ್ಸಾಗಿಲ್ಲ. ವಯಸ್ಸಾಗದೆ ಹೋದಾಗಿ ಮನಸ್ಸನ್ನು ಇಟ್ಕೊಳ್ಳೋದು ಅಂದರೆ ಹೊಸ ಕಲಿಕೆಗೆ ನಮ್ಮನ್ನು ನಾವು ಒಡ್ಡುಕೊಳ್ಳೋದು. ದೇಹ ಕೂಡ ಚಟುವಟಿಕೆಯಿಂದ ಇರುತ್ತೆ, ಮನಸ್ಸು ಕೂಡ ಚಟುವಟಿಕೆಯಿಂದ ಇರುತ್ತೆ. ದೇಹ ಮನಸ್ಸು ಎರಡಕ್ಕೂ ಕೂಡ ಚಟುವಟಿಕೆಗಳನ್ನು ಕೊಡೋದು ಬಹಳ ಮುಖ್ಯ. ಮತ್ತು ಹಿರಿಯರಿಗೆ ಇರುವಂತಹ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಬಳಸಿಕೊಳ್ಳೋದು ನಮ್ಮ ಹಕ್ಕಾಗಿರುತ್ತೆ. ಪ್ರಾಯಶಃ ಹಿರಿಯರಿಗೆ ಗುಣಮಟ್ಟದ ಜೀವನವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಇದು ಕೂಡ ಭರವಸೆಯ ಒಂದು ಪುಟ್ಟ ಪ್ರಯತ್ನವಾಗಿದೆ. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.